ಅಂತಿಮ ಹಂತದ ಚರ್ಚೆಗಳು ನಡೀತಾ ಇದೆ. ಗ್ರೀನ್ ಸಿಗ್ನಲ್ ಬೀಳಬೇಕಾಗಿದೆ. ಮೊದಲ ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಅಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮೊದಲ ಬಾರಿಗೆ ಸಚಿವರಾಗಿ ಯಾರ್ಯಾರು ಆಯ್ಕೆಯಾಗ್ತಾರೆ. ಆಮೇಲೆ ಎರಡನೇ ಹಂತದ ಸಂಪುಟ ವಿಸ್ತರಣೆ ಇರುತ್ತೆ. ಆದ್ರೆ ಮೊದಲಿಗೆ ಆಯ್ಕೆಯಾಗೋರು ಯಾರು ಆ ಹೆಸರಲ್ಲಿ ಇಲ್ಲ ಅಂದ್ರೆ ಎರಡನೇ ಆಯ್ಕೆಯಲ್ಲಿ ಅವರು ಇರ್ತಾರಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತೇಶ್, ಕಳೆದ ಲೈವ್ ನಲ್ಲಿ ನೀವು ಹೇಳ್ತಾ ಇದ್ರಿ ಈಗ 11 ಲಿಸ್ಟ್ ಆಗಿದೆ, ಆದ್ರೆ ಇದೊಂದು 15ರವರೆಗೆ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ ಅಂತ. ಅದರ ಜೊತೆಗೆ ಈಗ ಒಂದು ವೇಳೆ ಮಿಸ್ ಆಯ್ತು ಅಂತಲೇ ಇಟ್ಕೊಳ್ಳೋಣ, ಅವಕಾಶ ಮಿಸ್ ಆಯ್ತು ಅಂತ, ಆದ್ರೆ ವಿಸ್ತರಣೆಯಲ್ಲಿ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ಭರವಸೆಯ ಮೇಲೆ ಎಲ್ಲ ಹಿರಿಯ ನಾಯಕರು ಸುಮ್ಮನಿರ್ತಾರೆ. ಸೊ ಇವತ್ತು ಒಂದು ವೇಳೆ ಸ್ಟ್ರೆಚ್ ಆಗೋದಾದ್ರೆ ಯಾರ್ಯಾರು ಲಿಸ್ಟ್ ನಲ್ಲಿದ್ದಾರೆ? ಭಾವನೆಗೆ ಈಗ ಅಂತಿಮಗೊಂಡಿರುವ ಪಟ್ಟಿ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಆಗಬಹುದು ಅಂತ ಹೇಳಿದರೆ ಹೆಚ್ಚು ಚರ್ಚೆಯಲ್ಲಿರುವಂಥ ಹೆಸರು ಕೃಷ್ಣ ಬೈರೇಗೌಡ, ಸಂತೋಷ್ ಲಾಡ್ ಹೆಸರು ಮುನ್ನೆಲೆ ಇದೆ, ಎಚ್.ಕೆ. ಪಾಟೀಲ್ ಹೆಸರು ಮುನ್ನೆಲೆಗಿದೆ. ಎಲ್ಲರೂ ಕೂಡ ಸೀನಿಯರ್ಗಳಿದ್ದಾರೆ ಮತ್ತು ಸಿದ್ದರಾಮಯ್ಯ ಸಂತೋಷ್ ಲಾಡ್ ಪರವಾಗಿ ಭಾಳ ತೀವ್ರವಾಗಿ ಪೈಪೋಟಿಯನ್ನು ಒಡ್ಡಿದ್ದಾರೆ. ಅವ್ರನ್ನ ಮೊದಲ ಲಿಸ್ಟ್ನಲ್ಲೇ ತೆಗೆದುಕೊಳ್ಬೇಕು ಅನ್ನುವಂತಹ ಒತ್ತಡವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಹಾಕಿದ್ದಾರೆ. ಸಂತೋಷ್ ಲಾಡ್ಗೆ ತೀವ್ರ ಪೈಪೋಟಿ ನೀಡ್ತಾ ಇರೋದು ಡಿ.ಕೆ. ಶಿವಕುಮಾರ್ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರುವಂತಹ ಶ್ರೀನಿವಾಸ್ ಮಾನೆ. ಅವರು ಕೂಡ ಮರಾಠ ಸಮುದಾಯದವರು. ಡಿ.ಕೆ. ಶಿವಕುಮಾರ್ ಶ್ರೀನಿವಾಸ್ ಮಾನೆ ಪರವಾಗಿ ಬ್ಯಾಟಿಂಗನ್ನು ಮುಂದುವರಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಸಂತೋಷ್ ಲಾಡ್ ಪರವಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅಂತಿಮವಾಗಿ ಈ ಜಟಾಪಟಿಗಳು ಯಾವ್ಯಾವು ನಡೀತಾ ಇದ್ದಾವೆ ಇಬ್ಬರ ನಡುವೆ ಅಥವಾ 3 ಜನರ ನಡುವೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ಗೊಂದಲಗಳು ಏರ್ಪಟ್ಟಿರುವ ಕಾರಣಕ್ಕಾಗಿ ಕೆಲವರನ್ನ ಮೊದಲ ಪಟ್ಟಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಹೇಳೋದೇ ಆದರೆ ಒಂದು ವೇಳೆ ಆ ಗೊಂದಲಗಳ ಬಗೆಹರಿದ್ರೆ ಇನ್ನೊಂದೆರಡು ಹೆಸರು ಸೇರ್ಕೊಳ್ಬೋದು ಅಂತ ಕಾಣಿಸ್ತಾ ಇದೆ. ಈಗ ಆಗಿರುವಂಥ ಪಟ್ಟಿಯಲ್ಲಿ ಒಂದು ವೇಳೆ ಯಾರ್ದಾರು ತೆಗಿಬಹುದು ಅಥವಾ ಈಗ ಬೇಡ ಅವರ ಸೆಕೆಂಡ್ ಲಿಸ್ಟಲ್ಲಿ ನೋಡೋಣ ಅಂತ ನೋಡಿದಾಗ ನಮಗಲ್ಲಿ ಶಿವರಾಜ್ ತಂಗಡಿಗೆ ಹೆಸರು ಕಾಣಿಸ್ತಾ ಇದೆ. ಯಾಕಂದರೆ ಕಳೆದ ಬಾರಿ ಲಂಬಾಡಿ ಸಮುದಾಯಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಮೊದಲ ಪಟ್ಟಿಯಲ್ಲಿ ಅವ್ರಿಗೆ ಅವಕಾಶವನ್ನು ಕೊಡೋಣ ಅಂತ ಏನಾದರೂ ತೀರ್ಮಾನ ಮಾಡಿದರೆ ಆಗ ಶಿವರಾಜ್ ತಂಗಡಿ ಅವ್ರನ್ನ ಕೈ ಬಿಟ್ಟು ಅಂದರೆ ಎರಡನೇ ಪಟ್ಟಿಯಲ್ಲಿ ಕನ್ಸಿಡರ್ ಮಾಡೋಣ ಅಂತೇಳಿ ತೀರ್ಮಾನವನ್ನು ಮಾಡ್ಬೋದು. ಆ ಒಂದು ಬಿಡಬಹುದಾದಂತಹ ಪಟ್ಟಿಯಲ್ಲಿ ಶಿವರಾಜ್ ತಂಗಡಿಗೆ ಹೆಸರು ಮಾತ್ರ ಕಾಣಿಸ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಇಂಥದ್ದೇನು ಬದಲಾವಣೆಗಳು ನಮಗಲ್ಲಿ ಕಾಣಿಸ್ತಾ ಇಲ್ಲ. ಜೊತೆಗೆ ಇಬ್ಬರು ಮೂವರ ನಡುವೆ ತೀವ್ರ ಪೈಪೋಟಿ ಇರುವ ಕಾರಣಕ್ಕಾಗಿ ಕೆಲವರನ್ನ ಮೊದಲನೇ ಲಿಸ್ಟ್ನಲ್ಲಿ ತೆಗೆದುಕೊಳ್ಳೋದಕ್ಕೆ ಆಗ್ತಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಈಗ ಎಚ್.ಕೆ. ಪಾಟೀಲ್ ಅವರನ್ನ ಸ್ಪೀಕರ್ ಮಾಡಬೇಕು ಅನ್ನುವಂತಹ ಇಂಗಿತ ಹೈಕಮಾಂಡ್ನಲ್ಲಿ ಇದೆ. ಆದರೆ ಪ್ರತಿ ಬಾರಿ ಸಚಿವ ಸಂಪುಟ ರಚನೆಯ ಟೈಮಲ್ಲೂ ಕೂಡ ಎಚ್.ಕೆ. ಪಾಟೀಲ್ ಅವರ ಹೆಸರು ಸ್ಪೀಕರಿಗೆ ಪದೇ ಪದೇ ರೆಫರ್ ಆಗ್ತಾನೆ ಇರುತ್ತೆ. ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿ ಅವರನ್ನು ಸ್ಪೀಕರ್ ಮಾಡಬೇಕು ಅನ್ನುವಂಥ ವಿಚಾರ ಬಂದಾಗ ಹಿಂದಿನ ದಿನ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಪ್ರಭಾವ ಒತ್ತಡವನ್ನು ಬಳಸಿ ಅವರು ಕ್ಯಾಬಿನೆಟ್ನಲ್ಲಿ ಉಳ್ಕೊಂಡಿದ್ರು. ಹಾಗಾಗಿ ಸ್ಪೀಕರ್ ಯಾರಾಗ್ತಾರೆ ಅನ್ನುವ ಕಾರಣಕ್ಕಾಗಿಯೂ ಕೆಲ ಸೀನಿಯರ್ಗಳನ್ನು ಮೊದಲ ಪಟ್ಟಿಯಲ್ಲಿ ಹಾಕೋದು ಬೇಡ, ಎರಡನೇ ಪಟ್ಟಿಗೆ ಕನ್ಸಿಡರ್ ಮಾಡೋಣ ಅಂತೇಳಿ ಮುಂದೂಡಿಕೆ ಮಾಡಿರ್ತಾರೆ. ಹಾಗಾಗಿ ಎರಡನೇ ಪಟ್ಟಿಯಲ್ಲಿ ಇನ್ನೂ ಸಾಕಷ್ಟು ಅವಕಾಶಗಳಿರುವ ಕಾರಣಕ್ಕಾಗಿ ಸೀನಿಯರ್ಗಳು ನಿರಾಸೆ ಆಗಬೇಕಾದಂತ ಅವಶ್ಯಕತೆ ಇಲ್ಲ. ಜಮೀರ್ ಕಥೆ ಏನು ಮಾರುತೇಶ್? ಜಮೀರ್ ಕಥೆ ಏನು? ಹಿಂದೆ ಒಂದು ದಿನದ ಮುಂಚೆ ಜಮೀರ್ ಅಗ್ರ ಲಿಸ್ಟ್ ನಲ್ಲಿ ಇದ್ರು, ಆದ್ರೆ ನಿನ್ನೆಯ ನಂತರ ಜಮೀರ್ ಲಿಸ್ಟ್ ನಲ್ಲೇ ಇಲ್ಲ. ಜೊತೆಗೆ ಸಿದ್ದರಾಮಯ್ಯ ಅವರು ಪ್ರಯತ್ನ ಪಡ್ತಾ ಇರಬಹುದು, ಆದ್ರೆ ಕನ್ಸಿಡರೇಷನ್ ಮಾಡೋದ್ರಿಂದ ಒಂದು ರಾಂಗ್ ಮೆಸೇಜ್ ಕೂಡ ಹೈಕಮಾಂಡ್ ಮಟ್ಟದಿಂದ ಕಾರ್ಯಕರ್ತರಲ್ಲೂ ಜನರಲ್ಲೂ ಪರ್ಕ್ಯುಲೇಟ್ ಆಗಬಹುದು. ಜಮೀರ್ ಕಥೆ ಏನು, ಎಲ್ಲಿವರೆಗೂ ಬಂದಿದೆ ಅವ್ರ ಬಗ್ಗೆ ಡಿಸ್ಕಷನ್? ಅಲ್ಲ, ಜಮೀರ್ ಅವರ ವಿಚಾರದಲ್ಲಿ ಹೈಕಮಾಂಡ್ ನಾಯಕರಲ್ಲೂ ಭಿನ್ನಾಭಿಪ್ರಾಯ ಇದೆ. ಒಂದು ಕೆ.ಸಿ. ವೇಣುಗೋಪಾಲ್, ಮತ್ತೊಂದು ಸುರ್ಜೇವಾಲಾ. ಈ ಇಬ್ಬರ ನಡುವೆಯೂ ಕೂಡ ಜಮೀರ್ ಅವರನ್ನ ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದರ ಬಗ್ಗೆ ಭಿನ್ನ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಬಾರ್ದು ಅಂತೇಳಿ ಸುರ್ಜೇವಾಲಾ ಫೈಟ್ ಮಾಡ್ತಾ ಇದ್ದಾರೆ. ಕೆ.ಸಿ. ವೇಣುಗೋಪಾಲ್ ಜಮೀರ್ ಅವರ ಪರವಾಗಿದ್ದಾರೆ. ಕಾರಣ ಕೇರಳ ಚುನಾವಣೆ ಇರ್ಬೋದು, ಬೇರೆ ಬೇರೆ ಕಾರಣಗಳು ಕೂಡ ಇರ್ಬೋದು. ಆ ಕಾರಣಕ್ಕಾಗಿ ಕೆ.ಸಿ. ವೇಣುಗೋಪಾಲ್ ಅವರು ಜಮೀರ್ ಪರವಾಗಿ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಜಮೀರ್ ಬ್ಯಾಕ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಜಮೀರ್ ಅವರನ್ನ ತೆಗೆದುಕೊಳ್ಳದೇ ಇದ್ರೆ ತಮ್ಮವರನ್ನ ಸಚಿವ ಸ್ಥಾನದಲ್ಲಿ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹ್ಯಾರಿಸ್ ಅವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂತಹ ಇಂಗಿತ ಡಿ.ಕೆ. ಶಿವಕುಮಾರ್ ಅವರ ಹತ್ರ ಇದೆ. ಹಾಗಾಗಿ ಅವರು ಅಲ್ಲದೆ ಇದ್ರೂ ಕೂಡ ರಿಜ್ವಾನ್ ಅರ್ಷದ್ ಅವರ ಹೆಸರು ಮುಂಚೂಣಿಯಲ್ಲಿದೆ, ಬೆಂಗಳೂರಿನ ಪ್ರಾದೇಶಿಕವಾರು ಅಂತ ತೆಗೆದುಕೊಂಡಾಗಲೂ ಕೂಡ. ಹಾಗಾಗಿ ಜಮೀರ್ ಅವರ ವಿಚಾರದಲ್ಲಿ ಎರಡು ಬಣಗಳ ರೀತಿ ಕಾಣಿಸ್ತಾ ಇದೆ. ಒಂದು ರಾಜ್ಯದಲ್ಲಿ ಡಿ.ಕೆ. ವರ್ಸಸ್ ಸಿದ್ದರಾಮಯ್ಯ, ಹೈಕಮಾಂಡ್ ಹಂತದಲ್ಲೂ ಕೂಡ ಸುರ್ಜೇವಾಲಾ ವರ್ಸಸ್ ಕೆ.ಸಿ. ವೇಣುಗೋಪಾಲ್ ಅಂತ ಇದೆ. ಯಾಕಂದ್ರೆ ಸುರ್ಜೇವಾಲಾ ಅವರಿಗೆ
ಕ್ಲಿಯರ್ ಆಗಿ ದಾವಣಗೆರೆಯ ಬೈ ಎಲೆಕ್ಷನ್ ಅಲ್ಲಿ ಏನಾಗಿದೆ ಅನ್ನೋದರ ಸಂಪೂರ್ಣ ವರದಿ ಅವರ ಬಳಿ ಇದೆ. ಅದನ್ನ ಹೈಕಮಾಂಡ್ಗೂ ಕೂಡ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಅವರು ಆ ಕಾರಣದಿಂದ ಜಮೀರ್ ಅವರು ಸಂಪುಟ ಸೇರ್ಪಡೆ ಬೇಡ ಅನ್ನುವಂಥ ಒತ್ತಡವನ್ನು ಹಾಕ್ತಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಇನ್ನಷ್ಟು ಡಿಸ್ಕಷನ್ಸ್ ಬೇಕು ಅನ್ನುವ ಕಾರಣಕ್ಕಾಗಿ, ಅಂದರೆ ಅವ್ರನ್ನೇನು ಕಂಪ್ಲೀಟ್ ಆಗಿ ತಗೊಳ್ಳೋದೇ ಇಲ್ವಾ ಅನ್ನೋದನ್ನು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭಾವನಾ. ಹಾಗಾಗಿ ನೋಡೋಣ, ಇದ್ರ ಬಗ್ಗೆ ಮುಂದೆ ಡಿಸ್ಕಷನ್ ಮಾಡೋಣ. ಈಗ ಅಂದರೆ ಸಿಎಂ ಜೊತೆಗೆ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಇಷ್ಟೆಲ್ಲ ಗೋಜಲ ಮಾಡ್ಕೊಂಡು ಹೋಗೋದು ಬೇಡ. ಸೆಕೆಂಡ್ ಲಿಸ್ಟ್ ಅಲ್ಲಿ ನೋಡೋಣ ಅನ್ನುವ ಕಾರಣಕ್ಕಾಗೂ ಅವರ ಹೆಸರನ್ನ ಪಕ್ಕಕ್ಕೆ ಇಟ್ಟಿರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಭಾವನಾ. ರೈಟ್ ಮಾರುತೇಶ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.